ಪ್ರಜ್ವಲ್ ರೇವಣ್ಣ ಕೇಸಿಗೆ ಸಂಬಂಧಿಸಿದಂತೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಮಾತನಾಡಿದ್ದಾರೆ. ದೇವೇಗೌಡರ ನಿರ್ದೇಶನವನ್ನ ಪಾಲನೆ ಮಾಡೋದು ಪ್ರಜ್ವಲ್ ರೇವಣ್ಣ ಅವರಿಗೆ ಬಿಟ್ಟಿದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ ವಾಪಸ್ ಬರಬೇಕು, ಬಂದು ವಿಚಾರಣೆಯನ್ನು ಎದುರಿಸಬೇಕು ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ವಿಚಾರಣೆಯ ಬಳಿಕ ಏನೇನು ಕ್ರಮ ಆಗುತ್ತೆ ಆಮೇಲೆ ನೋಡಬೇಕಾಗುತ್ತೆ. ಪ್ರಜ್ವಲ್ ಕಾನೂನು ಹೋರಾಟವನ್ನು ಎದುರಿಸಬೇಕು ಅಂತ ಶೆಟ್ಟರ್ ಹೇಳಿದ್ದಾರೆ. ನನಗೆ ರಾಜೀನಾಮೆ ಕೊಡುವಂಥದ್ದು ಬಿಡುವಂಥದ್ದು ಅದು ಮಾನ್ಯ ದೇವೇಗೌಡರು ಏನು ಹೇಳಿದ್ದಾರೆ ಮತ್ತು ಅವ್ರು ಏನು ಡೈರೆಕ್ಷನ್ ಕೊಟ್ಟಿದ್ದಾರೆ ಅದನ್ನ ಪಾಲನೆ ಮಾಡುವಂಥದ್ದು ಬಿಡುವಂಥದ್ದು ಪ್ರಜ್ವಲ್ ರೇವಣ್ಣಗೆ ಬಿಟ್ಟಂಥ ವಿಚಾರ. ಮೊದಲೇದು ಬಹಳ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಇಲ್ಲಿ ಬರಬೇಕಾಗಿದೆ, ಭಾರತ ದೇಶಕ್ಕೆ, ಕರ್ನಾಟಕಕ್ಕೆ ಬರಬೇಕಾಗಿದೆ. ಬಂದ ಮೇಲೆ ಯಾವ ರೀತಿ ಮುಂದೆ ಪ್ರೊಸೆಸ್ಗಳು ನಡೀತವೆ ಅದರ ಮೇಲೆ ಮುಂದಿನ ವಿಚಾರಗಳನ್ನು ನಾವು ನಿರ್ಧಾರ ಮಾಡ್ಬೋದು. ಪ್ರಜ್ವಲ್ ರೇವಣ್ಣಂದು ಒಂದು ಕೇಸು, ಈ ರೀತಿ ಹಲವಾರು ರಾಜಕಾರಣಿಗಳ ಮೇಲೆ ಬೇರೆ ಬೇರೆ ರೀತಿಯಂಥ ಕೇಸ್ಗಳು ಬಂದಾವೆ, ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತ ಕೇಸ್ಗಳು ಇದಾವೆ. ವಾಟ್ ಎವರ್ ಮೇ ಬಿ, ನಾವು ಇಂಥ ಕೇಸ್ಗಳು ಬಂದಾಗ ಅದನ್ನು ಫೇಸ್ ಮಾಡ್ಬೇಕು. ನಾವು ಈಗ ನಮಗೆ ಗೊತ್ತಿರ್ತದೆ ನಾವು ಏನು ಅಲ್ಲ ಅನ್ನುವಂಥದ್ದು ನಮ್ಮ ಆತ್ಮಕ್ಕೆ ಗೊತ್ತಿರ್ತದೆ. ಹೀಗಾಗಿ ನಮ್ಮ ಕಾನ್ಸಿಯಸ್ಗೆ ನಾವು ಆನ್ಸರ್ ಮಾಡ್ಕೋಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಇಲ್ಲಪ್ಪ ಇದು ಏನಾಗಿದೆ ಏನಾಗಿ ಸುಮ್ಮನೆ ಅನ್ನೆಸರ್ಲಿ ಪ್ರಜ್ವಲ್ ರೇವಣ್ಣ ಎಲ್ಲಿವರೆಗೆ ವಿದೇಶದಲ್ಲಿ ಇರ್ತಾರೆ ಅಲ್ಲಿವರೆಗೆ ಇದು ಚರ್ಚೆ ನಡೆಯುವಂಥದ್ದೇ. ಅದಕ್ಕೆ ಆತ ನೇರವಾಗಿ ಇಲ್ಲಿ ಬಂದು ಹಾಜರಾಗಿ ಕಾನೂನು ಹೋರಾಟ ಮಾಡುವಂಥದ್ದಾಗಲಿ ಅದನ್ನು ಫೇಸ್ ಮಾಡುವಂಥದ್ದು ಒಂದು ಚಾಲೆಂಜ್ ತಗೊಂಡು ಮಾಡಿದರೆ ಬಹುಶಃ ಜನರಲ್ಲಿ ಒಂದು ನಂಬಿಕೆ ಬರಲಿಕ್ಕೆ ಸಾಧ್ಯತೆ. ಆ ಕೆಲಸ ಅವ್ರು ಮಾಡಬೇಕು ಅನ್ನುವಂಥದ್ದೇ ನಂದು. ಇದು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರ ಪ್ರತಿಕ್ರಿಯೆ. ದೇವೇಗೌಡರ ರಿಕ್ವೆಸ್ಟ್ ಏನಿದೆ ಅಥವಾ ಆ ಎಚ್ಚರಿಕೆ ಏನಿದೆ ಅದನ್ನು ಫಾಲೋ ಮಾಡೋದು ಬಿಡೋದು ಪ್ರಜ್ವಲ್ ರೇವಣ್ಣ ಅವರಿಗೆ ಬಿಟ್ಟಿರೋದು. ಆದರೆ ಅವ್ರು ಬಂದು ವಿಚಾರಣೆಯನ್ನು ಎದುರಿಸಬೇಕಾಗತ್ತೆ, ಕಾನೂನು ವಿಚಾರಣೆಯನ್ನು ಎದುರಿಸೋದು ಸೂಕ್ತ ಅಂತ ಜಗದೀಶ್ ಶೆಟ್ಟರ್ ತಮ್ಮ ಅಭಿಪ್ರಾಯವನ್ನು ಹೇಳಿದ್ದನ್ನು ಗಮನಿಸಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.